ಭಾಳಷ್ಟು ಜನಕ್ಕೊಂದು ಪ್ರಾಬ್ಲಮ್ಮು ಏನು ಗೊತ್ತಾ, ಕೂದಲು ಬೆಳಗಾಗೋದು ಪ್ರಪಂಚದಲ್ಲಿ ಇರೋರಿಗೆ ಎಲ್ಲರಿಗೂ ಚೆನ್ನಾಗಾಗ್ತದೆ, ಮತ್ತು ಇವರೊಬ್ಬರಿಗೆ ಆಗ್ತಾ ಇಲ್ಲ ಅಂತಂದರೆ ಇವರಲ್ಲಿ ಏನೋ ಡಿಫೆಕ್ಟ್ ಇದೆ ಅಂತ. ನಾನು ಹೇಳೋದು ರಾಜನ್ ಥರ ಬದುಕಬೇಕು, ಶ್ರೀಮಂತರಾಗುವಂಥ ಒಂದು ಅದ್ಭುತವಾದಂಥ ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಇಟ್ಟು ಬನ್ನಿ, ಸಂಕಲ್ಪ ಮಾಡ್ಕೊಂಡು ನಾನು ಶ್ರೀಮಂತ ಆಗಬೇಕು ಅಂತ ಬನ್ನಿ. ಇದು ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ, ಅಷ್ಟು ಅದ್ಭುತವಾಗಿ ಕೆಲಸವನ್ನು ಮಾಡುತ್ತದೆ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಭಾಳಷ್ಟು ಜನಕ್ಕೊಂದು ಪ್ರಾಬ್ಲಮ್ಮು ಏನು ಗೊತ್ತಾ, ಕೂದಲು ಬೆಳಗಾಗೋದು. ಏನು ಗುರುಗಳೇ, ಇದು ಸರ್ವೇ ಸಾಮಾನ್ಯ ಅಲ್ವಾ? ಸರಿ, ಇಡೀ ತಲೆ ಕೂದಲೇ ಫುಲ್ಲು ಬೆಳಗಾಗ್ಬಿಟ್ರೆ ಅದು ಚಿಕ್ಕ ವಯಸ್ಸಿಗೆ, ಎಷ್ಟನೇ ವಯಸ್ಸಿಗೆ 22-23 ವರ್ಷಕ್ಕೇ ಇಡೀ ಫುಲ್ಲು ಏನೋ 1-2 ಬಂದು ಬಿಡು ಹಾಳಾಗೋಗ್ಲಿ ಅನ್ಬೋದು. ಅದು ಹೆಣ್ಣುಮಕ್ಳಿಗೆ ಕಡಿಮೆ ಅಂತಂದರೂ ಕೂಡ 70% ಬೆಳಗಾಗ್ತಾ ಇದೆ. ಡೈ ಹೊಡೆದು ಗೊತ್ತಾಗ್ತಾ ಇಲ್ಲ, ಡೈ ಹೊಡೆದು 70% ತಿಳ್ಕೊಳ್ಳಿ, ಕೂದಲು ಬೆಳಗಾಗ್ತಾಯಿದೆ. ಯಾಕೆ ಅಂತಂದರೆ ಕಲುಷಿತವಾದಂತಹ ವಾತಾವರಣ, ಗೊತ್ತಾಯ್ತಾ? ಅಂದರೆ ಈ ಮಳೆ ಬೀಳ್ತಾ ಇದೆಯಲ್ಲ, ಈ ಒಂದು ಮಳೆ ಇದೆಲ್ಲ ನಾವೆಲ್ಲ ಏನು ಮಾಡ್ಬಿಡ್ತೀವಿ ನೋಡಿ. ಹಳ್ಳಿಗಾಡಲ್ಲಿ ಇದು ತುಂಬ ಕಡಿಮೆ. ಹಳ್ಳಿ ಜನಗಳಲ್ಲಿ 60 ವರ್ಷ ಆದರೂ ಕೂದಲು ಕಪ್ಪಾಗಲ್ಲ, ಅಲ್ಲಿ ವಾತಾವರಣ ಆ ಥರ ಇರುತ್ತೆ. ಬಟ್ ಇಲ್ಲಿ ಕಲುಷಿತವಾದಂತಹ ಒಂದು ಕಾರ್ಬನ್ ಡೈಆಕ್ಸೈಡು, ಮಾನಾಕ್ಸೈಡು, ಏನೊಂದು ಟ್ರಾಫಿಕ್ ಇದು ಮೇಲೆ ಹೋಗುತ್ತೆ. ಅಲ್ಲಿ ಮೇಲೆ ಆ ಒಂದು ಮೋಡಗಳು ಕಲುಷಿತ ಆಗಿ ಅದು ಮಳೆಗೆ ಬಿತ್ತು ಅಂತ ಅಂದಾಗ, ಅದು ನೀರಿಗೆ ಸೇರಿಕೊಂಡು ಅದನ್ನು ನಾವು ಸೇವನೆ ಮಾಡ್ತು ಅಂತ ಅಂದಾಗ ಒಂದು ಪ್ಯೂರಿಟಿಯನ್ನು ಹೊರಟೋಗ್ಬಿಡ್ತದೆ. ಅದೇ ನೈಸರ್ಗಿಕವಾದಂಥ ಒಂದು ನದಿ ನೀರಲ್ಲಿ ಸ್ನಾನ ಮಾಡಿ ನಿಮ್ಗೆ 80 ವರ್ಷ ಆದರೂ ಕೂದಲು ಬೆಳಗಾಗಲ್ಲ, ಗೊತ್ತಲ್ಲ? ಆ್ಯಕ್ಚುಲಿ 75 ವರ್ಷ ಆದಮೇಲೆ ಕೂದಲು ತಲೆ ಬೆಳಗಾಗ್ತಾಯಿತ್ತು ಹಿಂದಿನ ಕಾಲದಲ್ಲಿ. 75 ಇಯರ್ಸ್ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳಲ್ಲಿ 75 ವರ್ಷ ಆಗ್ತಿದ್ದಂಗೆ ಇದಾಗ್ತಾಯಿತ್ತು, ಬೆಳಗಾಗ್ತಾಯಿತ್ತು. ಅಲ್ಲಿವರೆಗೂ ಆಗ್ತಾ ಇರಲಿಲ್ಲ. ಬಟ್ ಇವಾಗಲೇ ಆಗ್ತಾಯಿದೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ನೀವು ಕೂದಲು ಬೆಳಗಾಗಬೇಕು ಅಂತಂದರೆ, ಯಾರೊಬ್ರು ಏನು ಮಾಡಿಬಿಟ್ಟಿದ್ದಾರೆ ಗೊತ್ತಾ, ಕೂದಲು ಬೆಳಗಾಗ್ತಾಯಿದೆ ಮತ್ತು ಡ್ಯಾಂಡ್ರಫು ಇದು ಎಲ್ಲ ಚೆನ್ನಾಗಿ ಬೆಳಬೇಕು, ಅಡ್ವರ್ಟೈಸ್ಮೆಂಟ್ ಎಲ್ಲ ತೋರಿಸ್ತಾರೆ ಉದ್ದಕ್ಕೆ. ಇದು 5-6 ಥರ ಶ್ಯಾಂಪು ತೊಗೊಂಡು ಮಿಕ್ಸ್ ಮಾಡಿಕೊಂಡು ತಲೆಗೆ ಹಾಕೋತಾಯಿದ್ರು. ಕೆಲವೇ ದಿನಗಳಲ್ಲಿ ಎಷ್ಟು, 1 ತಿಂಗಳು, 1.5 ತಿಂಗಳಲ್ಲಿ ಕೂದಲೆಲ್ಲ ಉದುರ್ತಾ ಬಂದು ಹಿಂಗೊಂದು ಇಷ್ಟುದ್ದ ಕೂದಲು ಇಷ್ಟಿಷ್ಟು. ಯಾಕೆ ಅಂತಂದರೆ ಒಂದಕ್ಕೊಂದು ಯಾವ್ಯಾವ ಕೆಮಿಕಲ್ ಹಾಕಿರ್ತಾರೋ, ಏನು ಹಾಕಿರ್ತಾರೋ, ಗಮ್ ಅಂತ ಇತ್ತಂತೆ. ಅದಕ್ಕೆ ಇವ್ರು ಹಾಕೋಬಿಟ್ರಂತೆ. ಮತ್ತು ಚೆನ್ನಾಗಿ ಬೆಳೆದ್ಬಿಡ್ಲಿ, ಬೇಗ ಬೆಳೆದ್ಬಿಡ್ಲಿ, ಉದ್ದಕ್ಕೆ ಬೆಳೀಲಿ, ಕಪ್ಪಗಾಗ್ಬಿಡ್ಲಿ. ಒಂದು ಶ್ಯಾಂಪು ಅವ್ರು ಏನು ಮಾಡ್ತಾರೆ, ಕೂದಲು ಕಪ್ಪಗಾಗುತ್ತೆ ಅಂತ ತೋರಿಸ್ತಾರೆ. ಇನ್ನೊಂದು ಕೂದಲು ಡ್ಯಾಂಡ್ರಫ್ ಹೊರಟೋಗ್ಬಿಡುತ್ತೆ ಅಂತ ತೋರಿಸ್ತಾರೆ. ಎಲ್ಲದೂ ಆಗ್ಬಿಡ್ಲಿ ಅಂದ್ಬಿಟ್ಟು ಎಲ್ಲ ಒಂದೊಂಚೂರು ಮಿಕ್ಸ್ ಮಾಡ್ಬಿಟ್ಟು ಡಬ್ಬದಲ್ಲಿ ಇಟ್ಕೊಂಡು ಹಾಕೋತಾಯಿತ್ತು ಈ ಅಮ್ಮ. 1.5 ತಿಂಗಳು ಕೂದಲು ಬೇರುಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು ಅಂದರೆ ಡಾಕ್ಟ್ರಿಗೆ ತೋರಿಸಿದಾಗ. ಅದಕ್ಕೋಸ್ಕರ ಆದಷ್ಟು ಶ್ಯಾಂಪೂವನ್ನು ಅವಾಯ್ಡ್ ಮಾಡಿ. ಈ ಸೀಗೆಕಾಯಿ ಅದು ಡೂಪ್ಲಿಕೇಟ್ ಬಂದುಬಿಟ್ಟಿದ್ದಾವೆ, ಏನೂ ಮಾಡೋಕ್ಕಾಗಲ್ಲ. ಕಡಿಮೆ ಶ್ಯಾಂಪೂನ ಹಾಕ್ಕೊಳ್ಳಿ, ಇಲ್ಲ ಸೀಗೆಕಾಯಿ ಹಾಕ್ಕೊಳ್ಳಿ. ಸೀಗೆಕಾಯಿ, ಚಿಗರೆ ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕೋತಿದ್ದಾರಲ್ಲ, ಅದನ್ನು ಹಾಕ್ಕೊಳ್ಳಿ. ತುಂಬ ಅಕಸ್ಮಾತ್ ಇಲ್ಲ ನಮ್ಗೆ ಅದೆಲ್ಲ ಸಿಗೋಲ್ಲ, ಅದು ಕೂಡ ಕಲುಷಿತ ಆಗಿಬಿಟ್ಟಿದೆ, ಏನು ಮಾಡೋದು ಗುರುಗಳಂದರೆ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನೀವು 1-2 ಚಮಚ ನೀವು ಶ್ಯಾಂಪು ಹಾಕೋತಾಯಿತ್ತು ಅಂತಂದರೆ ಎಕ್ಸಾಂಪಲ್ 1 ಚಮಚ ಹಾಕ್ಕೊಳ್ಳಿ, 1 ಚಮಚ ಅರ್ಧ ಚಮಚ ಹಾಕ್ಕೊಳ್ಳಿ. ಇದು ಜೊತೆಗೆ ಕೂದಲು ಇದಾಗಬೇಕು ಅಂತಂದರೆ, ಬೆಳ್ಳಿಗಾಗಬೇಕು, ಚೆನ್ನಾಗಿ ಬರೀಬೇಕು ಅಂತಂದರೆ ವ್ಯಾನ ಮುದ್ರೆ ಮಾಡಿ ನೋಡಿ. ತೋರು ಬೆರಳನ್ನು ಮಡಿಸಿ, ಮಧುದ ಬೆರಳನ್ನು ಮಡಿಸಿ ಮತ್ತು ಕಿರು ಬೆರಳು ಮತ್ತು ಉಂಗುರದ ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಿ ನೋಡಿ. ಇದು ವ್ಯಾನ ಮುದ್ರೆ. ಈ ಒಂದು ವ್ಯಾನ ಮುದ್ರೆಯನ್ನು ನೀವು ಮಾಡ್ತು ಅಂತಂದರೆ ಕೂದಲು ಬೆಳ್ಳಗಾಗೋದು ಕಡಿಮೆ ಆಗುತ್ತೆ. ಎಷ್ಟು ನಿಮಿಷ ಮಾಡಬೇಕು? 10 ನಿಮಿಷ ಮಾಡಬೇಕು ಸಾಕು. ಫಸ್ಟ್ ಕ್ಲಾಸ್ ಆಗುತ್ತೆ, ಕೂದಲು ಬೆಳಗಾಗುತ್ತೆ, ಮತ್ತು ಗಿಂಡಫ್ ಏನಾಯಿತು ಅಂದರೆ ಕಡಿಮೆ ಆಗಿಬಿಡುತ್ತೆ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥದ್ದು ಮುದ್ರೆಯ ವಿಚಾರ. ನೋಡಿ, ಭಾಳಷ್ಟು ಜನ ಏನಂತ ಜೀವನ ನಡೆಸೋದೇ ಸಾಕಪ್ಪ, ಯಾಕಾರು ಈ ಜೀವನ ಅಂತ ಅಂತಾರೆ. ನೀವು ಭಾಳಷ್ಟು ಜನರ ಬಾಯಲ್ಲಿ ಕೇಳಿದ್ರ ಯಾಕೆ ಈ ಥರ? ನೋಡಿ, ಅವ್ರಿಗೆಲ್ಲ ಏನು ಗೊತ್ತಾ, ಯಾರೋ ಜೀವನ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಅಂತಂತಾರೆ. ಮತ್ತು ಇನ್ನು ಜೀವನದಲ್ಲಿ ಸಾಕಪ್ಪ ಈ ಜೀವನ ಅಂತಾರೆ. ಅದನ್ನು ನಾನು ಏನು ಮಾಡಿದ್ರೂ ಆಗ್ತಾಯಿಲ್ಲ ಅಂತಾರೆ. ಬೇರೆ ಇಡೀ ಪ್ರಪಂಚದಲ್ಲಿ ಇರೋರಿಗೆ ಎಲ್ಲರಿಗೂ ಚೆನ್ನಾಗಾಗ್ತದೆ, ಮತ್ತು ಇವರೊಬ್ಬರಿಗೆ ಆಗ್ತಾಯಿಲ್ಲ ಅಂತಂದರೆ ಇವರಲ್ಲಿ ಏನೋ ಡಿಫೆಕ್ಟ್ ಇದೆ ಅಂತ. ನೋಡಿ,
ಆರ್ಡಿನರಿಯಾಗಿ ಯಾರು ಒಬ್ಬ ಸೋಮಾರಿನೂ ಕೂಡ ಬದುಕ್ತಾನೆ. ಯಾರೋ ಊಟಕ್ಕೆ ಹಾಕ್ತಾರೆ ಮನೇಲಿ. ಈಗ ಒಬ್ಬ ಸೋಮಾರಿ ಅಂತಂದರೆ ಅವ್ನು ಕೆಲಸಕ್ಕೆ ಹೋಗಿಲ್ಲ ಅಂತ ಮನೇಲಿದ್ದಾನೆ ಅಂತಂದರೆ ಅವನು ಬೈತಾರೆ, ಚೆನ್ನಾಗಿದ್ದು ಮಾಡ್ತಾರೆ, ಒಂದು ಏಟು ಕೊಡ್ತಾರೆ. ಆಮೇಲೆ ಹಂಗೂ ಒಂದು ಸೋಮಾರಿ ಹಾಳಾಗೋಗ್ಲಿ ಅಂದ್ಬಿಟ್ಟು ಅಪ್ಪನೋ ಅಮ್ಮನೋ ಅಜ್ಜಿ, ವಯಸ್ಸಾಗಿರೋಂಥ ಅಜ್ಜಿ ಒಂದು ಮೊಮ್ಮಗ ತುಂಬ ಏಜ್ ಆಗಿಬಿಟ್ಟಿತ್ತು. ಒಂದು ಮೊಮ್ಮಗ ಇದ್ದ, ತುಂಬ ಏಜ್ ಆಗ್ಬಿಟ್ಟು ಅಜ್ಜಿ. ಇನ್ನು ಸೋಮಾರಿ ಏನು ಮಾಡಿದ್ರು ಅವನು ಕೆಲಸಕ್ಕೆ ಹೋಗಲ್ಲ, ತಿನ್ಕೊಳ್ಳೋದು ಮಲ್ಕೊಳ್ಳೋದು. ನಮ್ಗೆ ಯಾವುದೋ ಕೆಲಸಕ್ಕೆ ಸೇರಿಸಿದ್ರೆ 2 ದಿನಕ್ಕೆ ಬಿಟ್ಬಿಟ್ಟು ಬಂದ್ಬಿಡೋದು. ಅಜ್ಜಿ ಕೈಯೋ ಕಾಲು ಹಿಡ್ಕೊಂಡು ಕೆಲಸಕ್ಕೆ ಸೇರಿಸುತ್ತೆ, ಇವ್ನು ಬಿಟ್ಬಿಟ್ಟು ಬಂದ್ಬಿಡೋದು. ಓದಿಲ್ಲ ಸರಿಯಾಗಿ, ತಿನ್ಕೊಳ್ಳೋದು ಮಲ್ಕೊಳ್ಳೋದು. ಅವಾಗಿನ್ನು ಅಜ್ಜಿ ಕೂಲಿ ಮಾಡಿ ತಂದು ಅವನಿಗೆ ಊಟಕ್ಕೆ ಹಾಕ್ತಿತ್ತು. ಹೋಗ್ಲಿ ಬಿಡು, ಅವ್ನಿಗೆ ಹೇಳಿ ಸಾಕಾಗೋಯ್ತು. ಕೇಳಿದ್ರೆ ಯಾಕಜ್ಜಿ ನೀನು ಅವ್ನು ಕಷ್ಟಪಟ್ಟು ನಿನ್ನ ಸಾಕು, ನೀನೇ ಕಷ್ಟಪಟ್ಟು ಅವ್ನು ಸಾಕ್ತದೆಯಲ್ಲ. ಅದಕ್ಕೆ ಆಕೆ ಹೇಳ್ತಾಳೆ, ಹೋಗ್ಲಿ ಬಿಡು, ಈಗ ನಾನು ತಿನ್ನೋಂಥ ಒಂದು 10 ತುತ್ತು ಅನ್ನದಲ್ಲಿ ಅವ್ನಿಗೊಂದು ಕೊಡ್ತೀನಿ, ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ನಾನು ಹೇಳಾಯಿತು, ಎಲ್ಲ ರೀತಿಯಂತೂ ಬೇರೆಯವ್ರ ಕೈಲಿ ಹೇಳ್ಸಾಯ್ತು, ಬೈದಾಯಿತು, ಹೊಡೆದಾಯಿತು, ಹಿಂಸೆ ಕೊಟ್ಟಾಯಿತು, ದೂರ ತಳ್ಳಾಯಿತು, ಮನೆ ಬಿಟ್ಟು ಆಚೆ ಕಳಿಸಿದ್ರು, ಏನೇ ಮಾಡಿದ್ರು ಹೋಗಿಲ್ಲ, ಬಿಟ್ಟು ಹಾಕು, ನಾನು ಇರೋವರೆಗೂ ನಾನು ಇರ್ತೀನಿ. ಆಮೇಲೆ ಭಗವಂತ ಇದ್ದಾನೆ. ಒಂದು ನಾಯಿ, ಒಂದು ಕಪ್ಪೆ, ಒಂದು ಮೀನಿಗೆ ಊಟ ಕೊಡ್ತೀನಿ, ನೀನು ಕೊಡಲ್ವಾ ದೇವರು ಅಂತ ಏನು ಮಾಡಿದ್ರು ಆ ಅಜ್ಜಿ ಸಾಕ್ತಾಯಿದೆ. ಅಂದರೆ ಯಾರೋ ಊಟ ಕೊಡಿದ್ರೆ ಇದು ಸೋಮಾರಿಗಳ ಒಂದು ಲಕ್ಷಣ. ನಿಮ್ಗೆ ಹೆಂಗಿದು ಇದು ಆರ್ಡಿನರಿಯಾಗಿ. ಈಗ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾರೆ, ಕೆಲಸಕ್ಕೆ ಒಂದು 10-15 ಸಾವಿರ ರೂಪಾಯಿ ಸಂಬಳ ತಗೋತಾರೆ, ಮತ್ತು ಮನೆಗೆ ಬರುತ್ತಾರೆ. ಏನು ಹೇಳಿ, ಕೆಲಸಕ್ಕೆ ತೊಗೊಂಡು ಹೋಗ್ತಾರೆ, ಮನೆಗೆ ಬರ್ತಾರೆ, ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ಮಕ್ಕಳಿಗೆ ಏನೊಂದು ಮಾಡ್ತಾರೆ, ಮಲ್ಕೊಬಿಡುತ್ತೆ ಅಷ್ಟೇ. ಏನೂ ಇಂಪ್ರೂವ್ಮೆಂಟ್ ಆಗೋಲ್ಲ. ಬೇರೆ ಇನ್ನೊಂದೇನಂತಂದರೆ ತುಂಬ ಇಷ್ಟೆಲ್ಲೋ ನೋಡಬೇಕು ಅನಿಸುತ್ತೆ, ಚಿನ್ನಾಗಿ ಹಾಕೋಬೇಕು, ಕಾರಲ್ಲಿ ಓಡಾಡಬೇಕು, ಫ್ಲೈಟಲ್ಲಿ ಓಡಾಡಬೇಕು ಅಂತ ಅನಿಸುತ್ತೆ ಅವ್ರಿಗೆ. ಬಟ್ ದುಡ್ಡಿಲ್ವಲ್ಲ, ಅದಕ್ಕೋಸ್ಕರ ಆಸೆನೇ ಸಾಯಿಸಾಕ್ಬಿಡ್ತಾರೆ ಅವರು. ಮೇ 10ನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ. ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ಹಣ ವಶೀಕರಣ, ಜನವಶೀಕರಣ ಶಿಬಿರವನ್ನು ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಕೂಡ ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿ ಹೆಸರನ್ನು ಬರೆಸಿ ಮತ್ತು ಬೇಗ ರಿಜಿಸ್ಟರ್ ಆಗಿ, ಖಂಡಿತವಾಗಲೂ ಕೂಡ ಆ ಹಣ ವಶೀಕರಣ, ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ. ಅದ್ಭುತವಾದಂಥ ಒಂದು ವಿಚಾರಗಳು. ಯಾಕಂದರೆ ಇದು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ನೀವೊಂದು ಹೊರಗಡೆ ಹೋಗ್ಬೇಕು ಅಂತಂದ್ರೂ ಕೂಡ ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ, ಏನಕ್ಕೆ 4 ಜನ ನಂಗೆ ಗೌರವ ಕೊಡಲಿ, ಅವ್ರು ವಶೀಕರಣ ಆಗದಿದ್ರೆ ಪರ ನಮ್ಗೆ ರೆಸ್ಪೆಕ್ಟ್ ಕೊಡಲಿ ಅನ್ನೋದು. ಅದಕ್ಕೋಸ್ಕರ ನಾವು ಜನವಶೀಕರಣ ತಂತ್ರವನ್ನು ಕಲ್ತ್ಕೋಬೇಕು. ಮೇ 10ನೇ ತಾರೀಕಿಂದ 7 ದಿನದ ಒಂದು ಕ್ಲಾಸ್ ಇದೆ, ಕಾರ್ಯಾಗಾರ ಇದೆ. ಇನ್ನು 2 ದಿನ ನೀವು 1000 ಪ್ರಶ್ನೆಗಳನ್ನು ಬೇಕಾದರೂ ನೀವು ಕೇಳಬಹುದು ಆನ್ಲೈನಲ್ಲಿ ಮುಖಾಮುಖಿಯಾಗಿ. ಅದ್ಭುತವಾದಂಥ ಕ್ಲಾಸಸ್ಸು. ಅದನ್ನು ನೀವು 7 ದಿನದಲ್ಲೇ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ. ಎಷ್ಟೊಂದು ಹಣಕಾಸಿನ ಒಂದು ಸಮಸ್ಯೆ, ಬರಬೇಕಾಗಿರೋ ದುಡ್ಡು ಎಲ್ಲ ಕೂಡ ಬಂದ್ಬಿಡುತ್ತೆ. ಮೇಯ್ನಾಗಿ ಬರಬೇಕಾಗಿರೋ ದುಡ್ಡು ಒದಾಡ್ತಾರೆ ಜನ. ಯಾಕಂದರೆ ಇವ್ರು ಕಷ್ಟಪಟ್ಟಂಥ ದುಡ್ಡು ಬೇರೆ ಹಂಗೆ ಬಂದು ಹಂಗೆ ಹೋಯ್ತು ಅಂದರೆ ತಲೆ ಕೆಡಿಸ್ಕೊಳಂಗಿಲ್ಲ. ಇವ್ರು ಬರಬೇಕಾಗಿರೋ ದುಡ್ಡು ಇದೆಯಲ್ಲ, ಅದು ತುಂಬ ಅಂದರೆ ತುಂಬ. ಮತ್ತು ಯಾವ ರೀತಿ ಗುಪ್ತಧನವನ್ನು ಆವಾಹನೆ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ಮತ್ತು ಲೈಫ್ ಲಾಂಗ್ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ನಿಮಗೆ ದುಡ್ಡು ಬರ್ತಾನೇ ಇರಬೇಕು, ದುಡ್ಡು ಖರ್ಚೇ ಆಗಬಾರ್ದು. ಆ ರೀತಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇದೆಲ್ಲ ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಚಾರಗಳಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಸನ್ನು ಜಾಯ್ನ್ ಆಗಿ ಅಲ್ಲ. ಇದು ವಿಶೇಷವಾದಂಥ ಒಂದು ಹಣ ವಶೀಕರಣದ ತರಗತಿ ಮತ್ತು ಕಾರ್ಯಾಗಾರ ಮತ್ತು ಶಿಬಿರ ಅಂತ ಹೇಳ್ಬೋದು. ಸೊ ನಾನು ಏನು ಹೇಳೋದು ಗೊತ್ತಾ, ಇದು ಆರ್ಡಿನರಿಯಾಗಿ ಬದುಕೋನು ಸೈನಿಕನ ಥರ. ಅಂದರೆ ಸೈನಿಕನ ಇನ್ನೊಂದು ಕಾಲ ರಾಜ, ಈಗಿನ ಕಾಲದ ಸೈನಿಕಲ್ಲ, ಒಬ್ಬ ಸೈನಿಕನ ಥರ. ಆದರೆ ನಾನು ಹೇಳೋದು ರಾಜನ ಥರ ಬದುಕಬೇಕು. ಒಬ್ಬ ರಾಜ ರಾಜನಿಗೆ ಈ ಕಡೆ ಹತ್ತಾಳು ರಾಣಿರು, ಒಂದಲ್ಲ 5-6 ಜನ ರಾಣಿರು, ಮತ್ತು ಕುದುರೆ, ಸಾರೋಟು, ಕಿರೀಟಗಳು, ಒಳ್ಳೊಳ್ಳೆ ಬಟ್ಟೆಗಳು. ಅವ್ನಿಗೆ ಶೆಕೆ ಆಯ್ತಾಯಿತ್ತು, ಇವಾಗ ಏನೋ ಫ್ಯಾನ್ ಇದೆ, ಮೊದಲು ಇನ್ನೊಂದು ಕಣ್ಣಲ್ಲಿ ಬೀಸ್ತಾಯಿದ್ರು. ಆದರೆ ಸೈನಿಕ ಆಚೆ ಬಾಗಲು ಕಾವಲಕ್ಕೆ ಕಾಯ್ಕೊಂಡಿದ್ದ. ನಾನಂತ ಆರ್ಡಿನರಿ ಪರ್ಸನ್ ಆಗಬೇಡಿ. ನೀವು ನಿಮ್ಮ ಲೈಫಲ್ಲಿ ನೀವು ದೊಡ್ಡ ವ್ಯಕ್ತಿ ಆಗಬೇಕು. ಆ ದೊಡ್ಡ ವ್ಯಕ್ತಿ ಆಗಬೇಕಂತಂದ್ರೆ ಏನು ಮಾಡಬೇಕು, ನೀವು ಧೈರ್ಯ ಇರಬೇಕು. ಫಸ್ಟು ಅಖಂಡ ಧೈರ್ಯ. ಅದು ಏನು ಪ್ರಾಣ ಹೋದರೆ ಹೋಗ್ಲಿ ಬಿಡು, ಇದ್ದೇನು ಮಾಡಬೇಕು ಅನ್ನೋವಂಥ ಒಂದು ಮಟ್ಟಕ್ಕೆ ಬರಬೇಕು. ಮತ್ತು ರಿಸ್ಕ್ ತೊಗೋಬೇಕು ಅದಲ್ಲ. ಮತ್ತು ಬುದ್ಧಿ, ಧೈರ್ಯ ತೊಗೋಬೇಕು, ರಿಸ್ಕ್ ತೊಗೋಬೇಕು, ಮತ್ತು ಬುದ್ಧಿ ಇರಬೇಕು. ಅವನು ರಿಸ್ಕ್ ನಾನು ಎಂಥದ್ನಾರು ನಾನು ಮಾಡ್ತೀನಿ, ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡ್ತೀನಿ ಅಂತ ರಿಸ್ಕ್ ಅದು. ಮತ್ತು ಧೈರ್ಯ ಇರಬೇಕು. ಅದು ರಿಸ್ಕ್ ತೊಗೊಳೋದಕ್ಕೂ ಕೂಡ ಧೈರ್ಯ ಇರಬೇಕು. ಆಮೇಲೆ ಬುದ್ಧಿ ಇತ್ತು ಅಂತಂದರೆ ಅವನು ಇಡೀ ಪ್ರಪಂಚನೇ ಆಳ್ತಾನೆ. ಅವನು
ಧೈರ್ಯಂ ಸರ್ವರ್ಥ ಸಾಧನಂ, ಧೈರ್ಯೇ ಸಾಹಸೇ ಲಕ್ಷ್ಮೀ. ಅದಲ್ಲ, ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇರುತ್ತೆ. ರಿಸ್ಕ್ ತೊಗೊಂಡು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬಿಡ್ತು ಅಂತಂದರೆ ಅವನು ಇಡೀ ಪುಷ್ಪ ಫಿಲಮಲ್ಲಿ ಬರುತ್ತೆ ನೋಡಿ, ಅವನು ಫಸ್ಟ್ ಪುಷ್ಪ 1 ಅವ್ನು ಮಾಡಿ ಕೂಲಿ ಕೆಲಸದವನಾಗಿರ್ತಾನೆ, ದೊಡ್ಡ ಇದಾಗ್ಬಿಡ್ತಾನೆ ಅವನು. ಅದಕ್ಕೆ ಒಳ್ಳೆದ ಕೆಟ್ಟದ ಒಟ್ಲ ಧೈರ್ಯದಿಂದ ಅವನು ಕೂಲಿ ಇರೋಂದು ಆ ಒಂದು ಮಟ್ಟಕ್ಕೆ ಬರ್ತಾನೆ. ಹಾಗಾಗಿ ನಮಗೆ ಧೈರ್ಯ ಇರಬೇಕು, ಬುದ್ಧಿ ಇರಬೇಕು, ಮತ್ತು ರಿಸ್ಕ್ ತೊಗೊಳಕ್ಕೆ ರೆಡಿ ಇರಬೇಕು. ಅದೇನೇ ಆಗಲಿ, ನಾವು ಬರೀ ಯಾವಾಗಲೂ ಕಂಫರ್ಟಬಲ್ ಝೋನಲ್ಲಿ ಇರಬಾರ್ದು ಅಲ್ಲ. ಇದು ವಿಚಾರ. ಶ್ರೀಮಂತರಾಗುವಂಥ ಒಂದು ಅದ್ಭುತವಾದಂಥ ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಭಾಳಷ್ಟು ಜನ ಕೇಳಿದೆ, ನಾನು ಹಿಂಗೆ ಮಿಡಲ್ ಕ್ಲಾಸ್ ಜೀವನ ಸಾಕಾಗ್ಬಿಟ್ಟು ಶ್ರೀಮಂತರಾಗಬೇಕು, ಶ್ರೀಮಂತರು ಇನ್ನೂ ಹೆಚ್ಚು ಶ್ರೀಮಂತರಾಗಬೇಕು ಅಂತಾರೆ. ಸರಳವಾದ ತಂತ್ರವನ್ನು ಮಾಡ್ಕೊಳ್ಳಿ, ಗೊತ್ತಾಯ್ತಲ್ಲ. ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ನಾನು ನನ್ನ ಒಂದು ಮೇಲೆ, ಗುರುಗಳ ಮೇಲೆ, ನಾನು ಅಂದರೆ ನನ್ನಲ್ಲಿರುವಂಥ ಪವಿತ್ರವಾದಂಥ ಒಂದು ಗುರು, ಶ್ರೀ ಗುರು, ನನ್ನ ಗುರು, ಅವರ ಗುರು, ಯಾವುದೋ ಒಂದು ವಿದ್ಯೆ, ಯಾವುದೋ ಒಂದು ಇದರಿಂದ ಬಂದಿರುತ್ತಲ್ವ, ಆ ಒಂದು ಗುರುಗೆ, ಶ್ರೀ ಗುರುಗೆ ನೀವು ನಮಸ್ಕಾರವನ್ನು ತಿಳಿಸಿ, ಆ ಶ್ರದ್ಧೆ ಭಕ್ತಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ನೀವು ಶ್ರೀಮಂತರಾಗೇ ಆಗ್ತೀರ. 2 ಮಾತಿಲ್ಲ. ಏನು ಗೊತ್ತಾ, ಇದ್ದಕ್ಕಿದ್ದಂಗೆ ನೀವೇ ನೋಡ್ತಾ ನಿಮ್ಮ ಕಣ್ಣು ಮನೆ ನೋಡ್ತಿದ್ದಂಗೆ ಶ್ರೀಮಂತ ಆಗ್ಬಿಟ್ಟಪ್ಪ. ಅವ್ನು ಯಾವುದೋ ಒಂದು ತಂತ್ರ ಮಾಡಿರ್ತಾನೆ, ಅವನಿಗೆ ಗೊತ್ತಿಲ್ಲದಂಗೆ ಒಬ್ಬ ತಂತ್ರ ಮಾಡ್ತಾನೆ, ಗೊತ್ತಿರೋಂಗೆ ತಂತ್ರ ಮಾಡ್ತಾನೆ. ಅದು ಸಿಕ್ಕ ಏನೇನು ಹೇಳ್ತಾರೆ, ಯಾರ್ಯಾರು ಏನು ಹೇಳ್ತಾರೆ, ಅದೆಲ್ಲ ಒಂದು ತಂತ್ರವನ್ನು ಮಾಡಿರ್ತಾನೆ. ಯಾವುದೋ ಒಂದು ವಿಚಾರ ಸಕ್ಸಸ್ ಆಗಿರುತ್ತೆ. ಅದಕ್ಕೋಸ್ಕರ ಏನು ಇದು ಮಾಡೋದು ಅಂತ ನಾವು ನೋಡುತ್ತಂದರೆ ಏನಿಲ್ಲ, ಒಂದು ಆತ ಏನು ಮಾಡಬೇಕು ಅಂತಂದರೆ ಒಂದು ಅವರೆಕಾಳನ್ನು ತೊಗೋಬೇಕು. ಎಷ್ಟು ಅವರೆಕಾಳು, ಬಿಳಿ ಅವರೆಕಾಳು ಇತ್ತು ಅಂದರೆ ಮಾರ್ಕೆಟಲ್ಲಿ ಸಿಗುತ್ತೆ, ತುಂಬ ಪವರು. 15 ಬಿಳಿ ಅವರೆಕಾಳನ್ನು ತೆಗೆದುಕೊಳ್ಳಿ. 15, 1 + 5 ಅಂದರೆ 6 ಬಿಳಿ ಅವರೆಕಾಳನ್ನು ನೀವೇನು ಮಾಡಬೇಕು ಅಂತಂದರೆ, ಚಿನ್ನದ ಬಣ್ಣದ ಪೇಪರ್ ಸಿಗುತ್ತೆ, ಪೇಪರ್ ಅಥವಾ ಕವರ್. ಈ ಡೈರಿ ಮಿಲ್ಕು ಮೇಲೆಗಳೆಲ್ಲ ಇರುತ್ತಲ್ಲ, ಅದು ಅಂಗಡೀಲಿ, ಈ ಬುಕ್ ಅಂಗಡಿಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಚಿನ್ನದ ಬಣ್ಣದ ಇರಬೇಕು, ಗೊತ್ತಾಯ್ತಲ್ಲ. ಆ ಚಿನ್ನದ ಬಣ್ಣದ ಪೇಪರನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ, ಅದರ ಮೇಲೆ 15 ಅವರೆಕಾಳನ್ನು ಹಾಕಿ, ಗೊತ್ತಿಲ್ಲ, ನಿಮ್ಮ ಹೆಸರನ್ನು ಅದರ ಒಳಗಡೆ ಬರೆಯಿರಿ. ಏನು ಹೇಳಿ, ಅವರೆಕಾಳನ್ನು ಹಾಕಿ ನಿಮ್ಮ ಹೆಸರನ್ನು ಅದರ ಆ ಒಂದು ಇದರಲ್ಲಿ ಒಂದು ಪರ್ಮನೆಂಟ್ ಮಾರ್ಕರಲ್ಲಿ ಬರೀರಿ, ಮತ್ತು 15 ಅವರೆಕಾಳನ್ನು ಹಾಕಿ. ಆಮೇಲೆ ನೀವೇನು ಮಾಡಬೇಕು ಅಂದರೆ ಮಡಿಸ್ಬೇಕು. ಅದನ್ನು ಎಷ್ಟು ಮಾಡಬೇಕು, ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂಥವ್ರಿಗೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಆಯಿತು ಅಂದರೆ 6 ತಿಂಗಳೊಳಗೆ ನಿಮಗೆ ಸಾಲ ಸೋಲಗಳು ತಿರೋಗ್ಬಿಡುತ್ತೆ. ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಾರೆ, ಅದು ಆಗ್ತಾಯಿಲ್ಲ ಗುರುಗಳೇ, 7-8 ಲಕ್ಷ ಖರ್ಚಾಗುತ್ತೆ, ಮಕ್ಕಳು ಮದುವೆ ಮಾಡಬೇಕು, ಆಸ್ತಿ ಪಾಸ್ತಿ ಅಂತ ಮಾಡಬೇಕು, 20 ವರ್ಷದಿಂದ ಸಾಧಾರಣ ಜೀವನ ಆಗ್ಬಿಟ್ಟಿದೆ, ಏನು ಮಾಡಬೇಕು ಅಂತಾರೆ. ಅದಕ್ಕೂ ತಲೆ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ, ಅದೆಂಥದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ಅಂತಲ್ಲ. ಈ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ, ಯಾವತ್ತಿದ್ರೂ ಅಷ್ಟಲಕ್ಷ್ಮಿ ಯಂತ್ರ ಇದ್ದೇ ಇದೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಮಾಹಿತಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ, ವೆಜ್ಜು ನಾನ್ ವೆಜ್ಜು, ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರುನೆಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತಲ್ಲ. ಇದನ್ನು ನೇರವಾಗಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತ ನೀವು ಮರೆಯೋದಕ್ಕೆ ಹೋಗಬೇಡಿ ಗೊತ್ತಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಅವರೆಕಾಳನ್ನು ಹಾಕಿ ನಿಮ್ಮ ಹೆಸರನ್ನು ಅದರ ಆ ಒಂದು ಇದರಲ್ಲಿ ಒಂದು ಪರ್ಮನೆಂಟ್ ಮಾರ್ಕರಲ್ಲಿ ಬರೀರಿ, ಮತ್ತು 15 ಅವರೆಕಾಳನ್ನು ಹಾಕಿ. ಆಮೇಲೆ ನೀವೇನು ಮಾಡಬೇಕು ಅಂದರೆ ಮಡಿಸ್ಬೇಕು. ಅದನ್ನು ಸಾಧ್ಯವಾಯಿತು ಅಂತಂದರೆ ನೀವು 6 ಮಡಿಕೆಯನ್ನು ಮಚ್ಚಿ, ದೊಡ್ಡದಿತ್ತು ಅಂತಂದರೆ 1 2 3 6 ಮಡಿಕೆ ಮಡ್ಚೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ 3 ಮೇಲೆ ಇಷ್ಟಾದ್ರೂ ಮಡಿಕೆ ಹಾಕಿ. ಸಾಧ್ಯವಾಯಿತು ಅಂತಂದರೆ ನೀವು ಮಡಿಸಿ. ಮತ್ತು 7 ಮೇಲೆ ಮಡ್ಸೋಕ್ಕಾಗಲ್ಲ ಅಂತ ನಾನು ತಿಳ್ಕೊತೀನಿ. ಒಂದು ಪೇಪರ್ನ 7 ಬಾರಿ ಮಡಿಸ್ಬೋದು, ಅದ್ರ ಮೇಲೆ ಮಡ್ಸೋಕ್ಕಾಗೋದೇ ಇಲ್ಲ, ಗೊತ್ತಲ್ಲ. ಹಾಗಾಗಿ ನೀವು ಮಡಿಸಿ, ನೀವು ಆ ಚೀಟಿಯಲ್ಲಿ ಹೆಸರು ಬರೆದು ಸೇಮ್ ಅವರೆಕಾಳನ್ನು ತೆಗೆದುಕೊಂಡೋಗಿ
ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ತಲೆಯ ಭಾಗದಲ್ಲಿ ಅಂದರೆ ತಲೆಯ ಭಾಗ ಅಂತ ನೀವು ದಿಂಬು ಹಾಕೋತೀರ ತಲೆಯ ಕೆಳಗಡೆ ಅಥವಾ ಹಾಸಿಗೆ ಕೆಳಗಡೆ ಇದನ್ನು ಇಡಬೇಕು, ಗೊತ್ತಲ್ಲ. ಅದು ತಲೆಯ ಪಕ್ಕ ಇಟ್ಕೊಂಡು ನಡೆಯುತ್ತೆ, ಗೊತ್ತಲ್ಲ. ನಿಮ್ಮ ಒಂದು ಏನು ಸಂಕಲ್ಪ ಮಾಡ್ಕೊಂಡು ಮಲ್ಕೋಬೇಕು, ನಾನು ಶ್ರೀಮಂತ ಆಗಬೇಕು ಅಂತ. ಏನಿಲ್ಲ, ಅವರೆಕಾಳು ಮತ್ತು ಚಿನ್ನದ ಬಣ್ಣದ ಪೇಪರ್ ಅಷ್ಟೇ ಅಂತ ನಿಮ್ಮ ಹೆಸರನ್ನ ಬರೀಬೇಕು. ಇದನ್ನು ತೆಗೆದುಕೊಂಡೋಗಿ ಗುರುವಾರದ ದಿನ ಮಾಡಬೇಕು. ಶುಕ್ರವಾರದ ದಿನ ನೀವೇನು ಮಾಡಬೇಕು, ಈ ಒಂದು ಪೊಟ್ಟಣವನ್ನು ಏನು ಮಡಿಸಿ ಇಟ್ಟಿರ್ತೀರಲ್ಲ ಅದನ್ನು ತೆಗೆದುಕೊಂಡು ಒಂದು ವೀಳ್ಯದೆಲೆ ಮತ್ತು ಬಾಳೆಹಣ್ಣು ಅದರ ಜೊತೆಗೆ ಇದನ್ನು ಇಟ್ಟು ನವಗ್ರಹ ಇರುತ್ತಲ್ಲ, ಒಂದು ದೇವಸ್ಥಾನದಲ್ಲಿ ನವಗ್ರಹ ಇರುತ್ತೆ, ಅದರಲ್ಲಿ ಶುಕ್ರಗ್ರಹ ಇರುತ್ತೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಅಲ್ಲೇ ಬೋರ್ಡ್ ಹಾಕಿದ್ದು ಗೊತ್ತಿಲ್ಲ ಅಂತಂದರೆ ನೀವು ಗೊತ್ತಾಗುತ್ತೆ, ನೀವು ನೋಡ್ಕೊಳ್ಳಿ. ಶುಕ್ರಗ್ರಹದ ಮುಂದೆ ಇದನ್ನು ಇಟ್ಟು ಸಂಜೆ 6 ಗಂಟೆ ಅಥವಾ 6:30, 6ರಿಂದ 7 ಗಂಟೆ ಒಳಗಡೆ, 6:30 ಮಾಡೋದು ತುಂಬ ಒಳ್ಳೆಯದು. ಇಟ್ಟು ಬನ್ನಿ, ಸಂಕಲ್ಪ ಮಾಡ್ಕೊಂಡು ನಾನು ಶ್ರೀಮಂತ ಆಗಬೇಕು ಅಂತ ಬನ್ನಿ. ಇದು ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಆಗುತ್ತೋ ಅದು ನಿಮಗೆ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ಕೆಲಸವನ್ನು ಮಾಡುತ್ತದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಈ ಸರಳವಾದಂತಹ ಒಂದು ತಂತ್ರವನ್ನು ಮಾಡಿ ನೀವು ಶ್ರೀಮಂತರಲ್ಲ ಆಗೋದ್ರಲ್ಲಿ 2 ಮಾತಿಲ್ಲ. ಸಂಕಲ್ಪ ಮಾಡಬೇಕು, ಸಂಕಲ್ಪ ಸ್ಟ್ರಾಂಗ್ ಆಗಿರಬೇಕು, ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ನೀವು ಯಾರ್ಯಾರಿಗೂ ಒಳ್ಳೇದಾಗಬೇಕು ಅಂತ ನೀವು ತಿಳ್ಕೊಂಡಿದ್ದಾರೆ ಅವರು ಓಂ ಚೌಡೇಶ್ವರಿಯೇ ನಮಃ ಅಂತ ಬರೆದು ಕಮೆಂಟನ್ನು ಮಾಡಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ, ಒಂದಕ್ಕೊಂದು ಸೇರಿ ಇದು ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ಶ್ರೀಮಂತರಾಗುವ ತಂತ್ರದ ವಿಚಾರ.